ಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಸತ್ಯಸಂಧ ತೀರ್ಥರ ಆರಾಧನೆ. ಬೆಳಿಗ್ಗೆ ಸತ್ಯಸಂಧ ತೀರ್ಥರ ಬಗ್ಗೆ ನಾನು ಪೂರ್ತಿ ಪ್ರವಚನ ಮಾಡಿದ್ದೇನೆ. ಅದನ್ನು ಯೂಟ್ಯೂಬ್ನಲ್ಲಿ ನೀವು ಕೇಳ್ಬೋದು. ಅದರ ಜೊತೆಯಲ್ಲಿ ಇವತ್ತು ಸತ್ಯಾಭಿನವ ತೀರ್ಥರ ಆರಾಧನೆಯೂ ಕೂಡ ಇದೆ. ಸತ್ಯಾಭಿನವ ತೀರ್ಥರ ಆರಾಧನೆ ಸತ್ಯ ನಾಚಾರ್ ಕೋಯಿಲ್ ಸತ್ಯನಾಥಾಬ್ಧಿ ಸಂಭೂತಃ ಸದ್ಗೋಗಣ ವಿಜೃಂಭಿತಃ ಸತ್ಯಾಭಿನವ ತೀರ್ಥೇಂದು ಸಂತಾಪನ್ ಹಂತು ಸಂತತಂ. ಇವರ ಶಿಷ್ಯರಾದ ಸತ್ಯಪೂರ್ಣ ತೀರ್ಥರು ಇವರನ್ನು ಈ ರೀತಿಯಾಗಿ ಹೊಗಳಿದ್ದಾರೆ. ಸತ್ಯನಾಥಾಬ್ಧಿ ಸಂಭೂತಃ. ಸತ್ಯನಾಥರು ಅಂತಕ್ಕಂತಹ ಸಮುದ್ರದಲ್ಲಿ, ಯಾಕೆ ಚಂದ್ರ ಹುಟ್ಟಿದ್ದು ಸಮುದ್ರ ಮಂಥನದಲ್ಲಿ ಹುಟ್ಟಿದ, ಸದ್ಗೋಗಣ ವಿಜೃಂಭಿತ, ತಂಪಾದ ಕಿರಣಗಳಿಂದ ಅಲಂಕೃತರಾದ ಸತ್ಯಾಭಿನವ ತೀರ್ಥೇಂದು. ಸತ್ಯಾಭಿನವ ತೀರ್ಥರು ಅಂತ ಅಂತಕ್ಕಂತಹ ಚಂದ್ರಮರು ಸಂತಾಪನ್ ಹಂತು ಸಂತತಂ. ನಮ್ಮ ಎಲ್ಲ ಸಂತಾಪಗಳನ್ನು ದೂರ ಮಾಡಲಿ, ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ. ಮಠದಲ್ಲಿ ಎಲ್ಲರ ಚರಿತ್ರೆ ನಮ್ಗೆ ಗೊತ್ತಿರಬೇಕು. ಬರೀ ಸತ್ಯಧ್ಯಾನ ಚರಿತ್ರೆ, ಸತ್ಯಪೂರ್ವ ಚರಿತ್ರೆ ಇಷ್ಟೇ ಮಾಡಿದ್ರೆ ಉಪಯೋಗ ಇಲ್ಲ. ಅವ್ರ ಗುರುಗಳು ಇವೆಲ್ಲ. ಸತ್ಯಪೂರ್ಣರು ಮೈಸೂರಿನದು ಇಲ್ಲ, ಅವರ ಶಿಷ್ಯರು ಸತ್ಯ ಸಂಕಲ್ಪರು, ಸತ್ಯ ಸಂತುಷ್ಟರು ಮೈಸೂರು. ಇವರು ಬಾಳಿದ ಕಾಲ 1673ರಿಂದ 1706 20 ವರ್ಷ ಪೀಠಾಧೀಶರಾಗಿದ್ದರು. ಇವರ ಗುರುಗಳು ಸತ್ಯನಾಥ ತೀರ್ಥರು, ವೀರಚೋಳಪುರ. ಸತ್ಯನಾಥ ತೀರ್ಥರು ಅಂತ ತಿಳ್ಕೊಂಡಂತಂದರೆ
ಅವರು ಅಭಿನವ ವಿಶ್ವಾಮಿತ್ರರು ಅಂತ ತಿಳ್ಕೊಂಡು ಅಂತ ಹೇಳಿ, ಅಭಿನವ ವಿಶ್ವಾಮಿತ್ರರು ಅಂತ ತಿಳ್ಕೊಂಡು. ಒಂದು ಸಲ ಸತ್ಯನಾಥ ತೀರ್ಥರಿಗೆ ಯಾರೋ ಕೇಳಿದರು, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಇವೆಲ್ಲ ತಯಾರಾಗಿವೆ, ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ಆ ವಿಚಾರ ಸರಣಿ ಮುಗೀತೇನು? ನ್ಯಾಯಾಮೃತದ ಮೇಲೆಯೂ ಕೂಡ ಅನೇಕ ಆಕ್ಷೇಪಗಳು ಬಂದಿವೆ ಅಲ್ಲ ಅಂತ ತಿಳ್ಕೊಂಡಂತ ಹೇಳಿದರೆ, ವ್ಯಾಸರಾಯರು ಯಾವ ವಿಚಾರ ಸರಣಿ ಇಟ್ಟುಕೊಂಡಿದ್ದಾರೆ ಅದು ಅಲ್ಲದೆ ಅದನ್ನು ಇನ್ನೂ ಮುಂದಿನ ಹೆಚ್ಚಿನ ವಿಮರ್ಶೆ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತ ತೋರಿಸೋದಕ್ಕೋಸ್ಕರ ಅವರು ಅಭಿನವ ಚಂದ್ರಿಕಾ ಅಂತ ತಿಳ್ಕೊಂಡಂತ ಹೇಳಿದ್ರು. ಅವರು ತಾತ್ಪರ್ಯ ಚಂದ್ರಿಕಾ ಅಂತ ಗ್ರಂಥ ಬರೆದರು ವ್ಯಾಸರಾಯರು, ಇವರು ಅಭಿನವ ಚಂದ್ರಿಕಾ ಅಂತ ಅನ್ನೋ ಗ್ರಂಥ ಬರೆದರು. ಎಲ್ಲ ಹೊಸದು. ಆ ನಂತರ ಅವರು ನ್ಯಾಯಾಮೃತ ಅಂತ ಗ್ರಂಥ ಬರೆದರು. ಅಲ್ಲಿಕ್ಕಿಂತ ಆ ವಿಚಾರಗಳನ್ನು, ಅದಕ್ಕಿಂತ ಮುಂದಿನ ವಿಚಾರಗಳನ್ನು ಇಟ್ಟುಕೊಂಡು ಇವರು ಅಭಿನವಾಮೃತ ಅಂತ ತಿಳ್ಕೊಂಡಂತೇಳಿ ಗ್ರಂಥ ಬರೆದರು. ಅವರು ತರ್ಕತಾಂಡವ ಅಂತನೋ ಗ್ರಂಥ ಬರೆದಿದ್ದರು, ಇವರು ಅಭಿನವ ತಾಂಡವ ಅಂತನೋ ಗ್ರಂಥ ಬರೆದರು. ಅಂದರೆ ಎಲ್ಲದೂ ಅತ್ಯಂತ ಹೊಸದಾಗಿ. ಅದಲ್ಲದೆ ಅಭಿನವಗದ ಅಂತನ್ನೋ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಇನ್ನೊಂದು ಅಭಿನವ ಇದೆ, ನನಗೆ ಯಾಕೋ ನೆನಪಿಗೆ ಬರ್ತಾ ಇಲ್ಲ. 5 ಅಭಿನವ ನಾನು ಹೊಸ ರೀತಿಯಿಂದ ವಿಚಾರ ಮಾಡಿ ತೋರಿಸ್ತೇನೆ ನಿಮಗೆ ಅಂತ ತಿಳ್ಕೊಂಡಂತೆ. ಹೊಸ ರೀತಿಯಿಂದ ಅಂತಂದರೆ ಅವರಿಗೂ ಸಮ್ಮತವಾದದ್ದೇ ವಿಚಾರ, ಆದರೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡಲಿಕ್ಕೆ ಬರ್ತದೆ ಅನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಸತ್ಯಾಭಿನವ ತೀರ್ಥರು. ಶಿಷ್ಯರಿಗೂ ಕೂಡ ಸತ್ಯಾಭಿನವ ಅಂತ ಹೆಸರಿಟ್ಟರು. ಅಭಿನವ ಎಲ್ಲ ಅಭಿನವ ಹೊಸದಾಗಿ. ಈ ಸತ್ಯಾಭಿನವ ತೀರ್ಥರ ಪೂರ್ವಾಶ್ರಮದ ಹೆಸರು ನರಸಿಂಹಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಸತ್ಯನಾಥ ತೀರ್ಥರು ಇವರಿಗೆ ವಿಶೇಷವಾದ ರೀತಿಯಲ್ಲಿ ಅನುಗ್ರಹ ಮಾಡಿ ಇವರಿಗೆ ಆಶ್ರಮ ಕೊಟ್ಟು ಸತ್ಯಾಭಿನವ ತೀರ್ಥರು ಅಂತ ಹೆಸರಿಟ್ಟರು. ಸತ್ಯಾಭಿನವ ತೀರ್ಥರಿಗೆ ಗುರುಗಳ ಮೇಲೆ ಇಷ್ಟು ಪ್ರೀತಿ ಅಂತ ತಿಳ್ಕೊಂಡಂತಂದರೆ ಅವರು ಬೇರೆ ಮಂತ್ರ ಜಪ ಮಾಡ್ತಿರಲಿಲ್ಲ. ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ. ಇದೇ ರೀತಿಯಾಗಿ ಅವರ ಸತ್ಯನಾಥಾಭ್ಯುದಯ ಅಂತ ತಿಳ್ಕೊಂಡಂತೇಳಿ ಒಂದು ಸತ್ಯನಾಥ ಗುರು ಸತ್ಯನಾಥಾಭ್ಯುದಯ ಅಂತ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ. ಸತ್ಯನಾಥರ ಮಹಿಮೆಗೋಸ್ಕರ ಬರೆದಿರ್ತಕ್ಕಂಥ ಗ್ರಂಥ. ಇವರು 32 ವರ್ಷ 6 ತಿಂಗಳು 4 ದಿವಸದವರೆಗೂ ಪೀಠದ ಮೇಲೆ ಇದ್ದರು. 32 ವರ್ಷ, 20 ಅಲ್ಲ, 20ನೇ ಪೀಠಾಧೀಶರು. ಆದರೆ ಪೀಠದಲ್ಲಿದ್ದದ್ದು 32 ವರ್ಷ. ಇವರಿಗೆ ಪರಮಾತ್ಮನ ಆರಾಧನೆ ವ್ಯವಸ್ಥಿತವಾಗಿ ಆಗಬೇಕು. ಸಂಚಾರದ ದೇವರದ್ರೇನಾಯಿತು ಅಂತ ಹೇಳಿ ಕೇವಲ ರಾಮದೇವರ ಪೂಜೆಯ ವ್ಯವಸ್ಥೆಗೆ 64 ಜನ ಸೇವಕರನ್ನು ಇಟ್ಟುಕೊಂಡರು. ಅದರಲ್ಲಿ ಆಮಂತ್ರಣೋತ್ಸವದ ವ್ಯವಸ್ಥೆ ಮಾಡ್ತಕ್ಕಂಥ ಒಬ್ಬರು, ಗುರುಪೂಜಾಕ್ಕೊಬ್ಬರು, ಪಂಚಾಂಗ ಶ್ರವಣದ ಜವಾಬ್ದಾರಿ ಒಬ್ಬರು, ಸರಿಯಾದ ಟೈಮಿಗೆ ಸ್ನಾನ ಆಗಬೇಕು, ಅದಕ್ಕೆ ಅಲ್ಲಿ ಒಂದು ನೀರು ಕಾಯ್ಸಿ ತಯಾರಿಟ್ಟಿರ್ಬೇಕು, ಸರಿಯಾದ ವೇಳೆಯಲ್ಲಿ ಜಪ ಮತ್ತು ಅನುಷ್ಠಾನಗಳಾಗಬೇಕು, ಸರಿಯಾದ ವೇಳೆಯಲ್ಲಿ ಪಾಠ ಪ್ರವಚನ ಆಗಬೇಕು,
ಸರಿಯಾದ ವೇಳೆಯಲ್ಲಿ ನಿರ್ಮಾಲ್ಯ ವಿಸರ್ಜನ. ಆನಂತರ ವೇದವ್ಯಾಸ ದೇವರಿಗೆ ದಿನಾಲೂ ನವರತ್ನದ ಅಭಿಷೇಕ ಆಗಬೇಕು. ಆಮೇಲೆ ಅನೇಕ ಕ್ಷೇತ್ರದ ಶಾಲಿಗ್ರಾಮಗಳು ಅವುಗಳಿಗೆ ಸರಿಯಾದ ವೇಳೆಯಲ್ಲಿ ಅಭಿಷೇಕದ ವ್ಯವಸ್ಥೆ ಆಗಬೇಕು. ಪೂಜಾ ಆಗುವವರೆಗೂ ಪಂಚಸೂಕ್ತಗಳ ಪರಿಣಾಮ ಪಂಚಸೂಕ್ತ ಪಾರಾಯಣ ಆಗಬೇಕು. ಪಂಚಸೂಕ್ತ ಅಂತಿಕೊಂಡಂತಂದರೆ ಪುರುಡ ಸೂಕ್ತ, ಪವಮಾನ ಸೂಕ್ತ, ಪವಮಾನದ ಎಲ್ಲ 4 ಅಧ್ಯಾಯ, ಆನಂತರ ಅಸ್ಯವಾಮೀಯ ಸೂಕ್ತ ಅಂತಿಕೊಂಡಂಥದ್ದು ಅಸ್ಯವಾಮೀಯ ಸೂಕ್ತ. ಈ ಎಲ್ಲ ಸೂಕ್ತಗಳು ಪೂಜೆ ವೇಳೆ ಅಭಿಷೇಕದ ವೇಳೆಯಲ್ಲಿ ಆಗಬೇಕು. ಆನಂತರ ಭಗವಂತನಿಗೆ ದಿನಾಲು ಸಪ್ತ ವಿಧವಾದ ಅರ್ಪಣೆ ಆಗಬೇಕು. ಅಭಿಷೇಕ, ಪುಷ್ಪ ಪೂಜಾ, ಪುಷ್ಪಮಾಲಾ ಸಮರ್ಪಣ, ವಸ್ತ್ರ ಸಮರ್ಪಣ, ಸುಗಂಧ ಸಮರ್ಪಣ, ಸುಗಂಧಿತ ದ್ರವ್ಯ ಅಂದರೆ ಅತ್ತರ ಗಂಧದ ತೈಲ ಇತ್ಯಾದಿ, ಫಲ ಸಮರ್ಪಣೆ ಆಗಬೇಕು. ಆನಂತರ ರಘುತ್ತಮರ ಕಾಲದಲ್ಲಿ ಚಿಕ್ಕ ನೈವೇದ್ಯ ಮಹಾನೈವೇದ್ಯ ಪ್ರಾರಂಭವಾಗಿತ್ತು, ಅದನ್ನು ಕಂಟಿನ್ಯೂ ಮಾಡಿದರು. ಆನಂತರ ನೈವೇದ್ಯದ ವೇಳೆಯಲ್ಲಿ ಪರದೆ ಹಿಡಿಯೋದನ್ನು ಪ್ರಾರಂಭ ಮಾಡಿದರು. ಯಾರಿಗೂ ನೈವೇದ್ಯ ನೋಡಿ ಅದು ಉಚ್ಚಿಷ್ಟವಾಗಬಾರ್ದು ಅಂತ ತಿಳ್ಕೊಂಡಂತೆ. ಇವತ್ತಿಗೂ ಕೂಡ ನೀವು ಚಿಕ್ಕ ನೈವೇದ್ಯ ತೋರಿಸ್ತಾರೆ, ಅದು ಇಟ್ಟದ್ದು ನಿಮಗೆ ಗೊತ್ತಾಗೋದಿಲ್ಲ, ತೊಗೊಂಡು ಹೋಗೋದು ಗೊತ್ತಾಗಂಗಿಲ್ಲ. ಪರದೆ ಹಾಕಿದ ಮೇಲೆ ತಂದಿಡ್ತಾರೆ, ನೈವೇದ್ಯ ಮಾಡ್ತಾರೆ, ಎಲ್ಲ ಆದಮೇಲೆ ಅದನ್ನು ತೊಗೊಂಡು ಹೋದ್ಮೇಲೆ ಪರದೆ ತೆಗಿತಾರೆ. ಆನಂತರ ಬಂಗಾರದ ತಟ್ಟೆಯಲ್ಲಿ ದಿನಾಲು ಕಲಸಕ್ಕರೆ ನೈವೇದ್ಯ ಆಗಬೇಕು ಪರಮಾತ್ಮನಿಗೆ ದಿನಾಲು ತಾಂಬೂಲ ಸಮರ್ಪಣೆ ಆಗಬೇಕು. ವಿಳೆಯದಲ್ಲಿ ಅಡಿಕೆ ಬೇಕೇ ಬೇಕು. ಆನಂತರ ವೇದವ್ಯಾಸ ಪ್ರತಿಮೆಗೆ ಕನಕಾಭಿಷೇಕ ಆಗಬೇಕು. ಆಮೇಲೆ ಈಗೇನು ತೋರ್ತಾರೆ, ಚತುರ್ಯುಗ ಮೂರ್ತಿ, ಬ್ರಹ್ಮಕರಾರ್ಚಿತ, ಮೂಲ ರಾಮದೇವರು, ಈ ರೀತಿಯಾಗಿ ಹೇಳಿಸುವುದನ್ನು ಪ್ರಾರಂಭ ಮಾಡಿದ್ದು ಸತ್ಯಾಭಿನವ ತೀರ್ಥರು. ಜನ ಪೂಜೆ ಮಾಡೋಕೆ ನೋಡಲಿ ಅಂತ ತಿಳ್ಕೊಂಡಂಥದ್ದು. ಪ್ರತ್ಯೇಕವಾಗಿ ಸಂಸ್ಥಾನದ 5 ಪ್ರತಿಮೆಗಳನ್ನು ತೋರಿಸುವ ಕ್ರಮ ಪ್ರಾರಂಭ ಮಾಡಿರ್ತಕ್ಕಂಥವರು ಸತ್ಯಾಭಿನವ ತೀರ್ಥರು. ವಂಶವಿಠ್ಠಲ ದೇವರು ಮಧ್ವಾಚಾರ್ಯರಿಂದ ದತ್ತವಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರಿಗೆ ಒಲಿದಿರ್ತಕ್ಕಂತಹ ಪ್ರಸನ್ನ ವಿಠ್ಠಲ ದೇವರು, ವಂಶರಾಮದೇವರು, ಈ ರೀತಿಯಾಗಿ ಜನರಿಗೆ ಈ ಪ್ರತಿಮೆಗಳ ಮಹಿಮೆ ಗೊತ್ತಾಗಲಿ, ಈ ಪ್ರತಿಮೆಗಳನ್ನು ಉಪಾಸನೆ ಮಾಡೋರು ಪುಣ್ಯ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ. ಆನಂತರ ಸ್ವಾಮೀಜಿ ತಾವೇ ತೀರ್ಥಗಂಧ ತೊಗೊಂಡ್ಮೇಲೆ ಆನಂತರ ತೀರ್ಥ ಕೊಡುವ ಕ್ರಮ. ಯಾರದೋ ಕಡೆಯಿಂದ ತೀರ್ಥ ಕೊಡಿಸೋದಿಲ್ಲ, ತೀರ್ಥ ಕೊಡುವ ಕ್ರಮ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ. ಇದು ಸತ್ಯ ಪ್ರಮೋದರವರೆಗೆ ನಡೀತು. ಸತ್ಯಾತ್ಮ ತೀರ್ಥರು ಸ್ವಲ್ಪ ದಿವಸ ನಡೆಸಿದರು, ಈಗ ಅದನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ತಿಳ್ಕೊಂಡಂತ ಅದರಲ್ಲಿ ವೇಳೆ ಸಾಲೆ ಭಾಳ ಹೋಗ್ತದೆ, ಜನ ಭಾಳ ಇರ್ತದೆ. ಆವಾಗ ಉತ್ಸವದಲ್ಲಿ ಜನ ಭಾಳ ಇರ್ತಿದ್ರು. ಈಗ ದಿನಾಲು ಸಾರಿತಾರೆ ಅಂತ ತಿಳ್ಕೊಂಡಂತೇಳಿ ಒಂದು, ಎರಡನೇದ್ದು 3-4 ಸಲ ಮೇಲಿಗೆ ಆಯ್ತು ತೀರ್ಥ ಕೊಡುವಾಗ. ಮತ್ತು ಹೋಗಿ ಅವರು ಸ್ನಾನಾದಿಗಳಾಗಬೇಕು. ನಮ್ಮಲ್ಲೇ ಈ ಪೆಂಡಲ್ ಹಾಕಿಲ್ಲಿ ಪೂಜೆ ಮಾಡಿಸ್ತಿದ್ವಲ್ಲ, ಹಿಂದಿಂದೊಂದೇ ರೂಮ್ ತಯಾರು ಮಾಡಿ ಪೆಂಡಲ್ಲಾಗಿ ಪೂಜೆ ಮಾಡಿಸಿದಾಗ
ನಮ್ಮಲ್ಲೇ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು, ಅವ್ರು ತೀರ್ಥ ತೊಗೊಂಡ್ರು, ಹೀಗೆ ಮಾಡಿದ್ರು. ಅದು ಆ ಕ್ರಾಫಿನ ಅದು ಮತ್ತೆ ವಾಪಸ್ ಸ್ವಾಮಿಗಳು ಸಿಡಿದ್ಬಿಡ್ತು. ಪಾಪ ಸ್ವಾಮಿಗಳು ಮತ್ತೆ ಸ್ನಾನ ಮಾಡಿ ಇದು ಮಾಡಿಲ್ಲ ಕಷ್ಟಪಡ್ತಾಗ. ಇಲ್ಲಿ ಬಂದಾಗ ಅದೊಂದು ನಮ್ಮ ಅಪರಾಧ ಆಯ್ತು ಅವ್ರು ನಮ್ಮ ಕಡೆಯಿಂದ. ಅವರೇನು ಅನ್ನಲಿಲ್ಲ ಪಾಪ ಅದು. ಹಾಂ, ಆದ್ದರಿಂದ ಈಗ ಸ್ವಾಮಿಗಳು ಏನು ಮಾಡ್ತಾರೆ, ಕೆಲವು ಪಂಡಿತರಿಗೆ ಮಾತ್ರ ತೀರ್ಥ ಕೊಡ್ತಾರೆ, ಇವತ್ತಿಗೂ ಕೊಡ್ತಾರೆ. ಉಳಿದವರಿಗೆ ಊಟಕ್ಕೆ ಕೂತಾಗ ಕಲಿಸ್ಕೊಡ್ತಾರೆ. ದಿನಾಲು ವೇದಾಂತ ಚರ್ಚೆ ಆಗಬೇಕು, ಬರೀ ಪಾಠ ಪ್ರವಚನ ಇಲ್ಲ. ದಿನಾಲು ಪಂಡಿತರು ಸೇರಿ ದಿನ ಒಂದೊಂದು ವಿಷಯದ ಮೇಲೆ ಪೂರ್ವ ಪಕ್ಷ ಸಿದ್ಧಾಂತ ಪಕ್ಷ ಚರ್ಚೆ ಆಗಬೇಕು. ಆನಂತರ ಪ್ರತಿ ವಾರ ಹೊಸ ಹೊಸ ಹೋಮ ಹವನಗಳು ಯಾಗಗಳು ಆಗಬೇಕು. ಯಾಕೆಂತಂದರೆ ಇವರು ಇರ್ತಕ್ಕಂಥ ಸಂದರ್ಭ ಅಂತಿಕೊಂಡಂತೇನಿದೆ, 1673ರಿಂದ 1700 ಮುಸಲ್ಮಾನರ ಹಾವಳಿ ಬಹಳ ಆಗಿರ್ತಕ್ಕಂಥ ತನ. ಹೀಗಾಗಿ ಜನರು ಅಂಜುತ್ತಿದ್ರು ಪೂಜಾಗೆ ಬರಲಿಕ್ಕೆ. ಅದಕ್ಕೆ ಜನರಿಗೊಂದು ಆಕರ್ಷಣೆ ಆಗಲಿ, ಜನರು ಇಷ್ಟೆಲ್ಲ ಸಿಗ್ತದೆ ಬರಲಿ ಅಂತ ತಿಳ್ಕೊಂಡಂತೇಳಿ ನಿತ್ಯೋತ್ಸವ ಬೇರೆ ದೇವರಿಗೆ, ವಾರಕ್ಕೊಮ್ಮೆ ಮಹಾ ಉತ್ಸವ ಮಾಡ್ತಾಯಿದ್ರು. 15 ದಿನಕ್ಕೊಮ್ಮೆ ಇದು ವಿಶಿಷ್ಟ ಉತ್ಸವಗಳನ್ನು ಮಾಡ್ತಿದ್ರು. ತಿಂಗಳಿಗೊಮ್ಮೆ ಹೊಸ ಉತ್ಸವ ಮಾಡಿ ಅನೇಕ ಕಡೆ ಎಲ್ಲರಿಗೂ ಮನೆ ಮನೆ ಕರೆದು ಇದು ಉತ್ಸವಗಳನ್ನು ಮಾಡ್ತಿದ್ರು. ಇವರ ಕಾಲದಲ್ಲಿ ಅಕೌಂಟ್ ವ್ಯವಸ್ಥೆ ಇಡೋದು ಕೊಡೋ ಮೊದಲಿಂದಲೂ ಇತ್ತು, ಆದರೆ ಸ್ಟ್ರಿಕ್ಟ್ ಆಯಿತು. ಅವತ್ತಿನ ಅಕೌಂಟ್ ಅವತ್ತು ರಾತ್ರಿ ಡಿಸೈಡ್ ಆಗ್ಬೋದು, ಎಷ್ಟು ಬಂತು ಎಷ್ಟು ಹೋಯಿತು ಇದೆಲ್ಲ ಅವತ್ತಿನಾಗಿ ಆಗಿಂದಾಗೆ ಅದು ಲೆಕ್ಕ ಮುಗಿ ಸಹಿ ಆಗಬೇಕು. ಇವತ್ತಿಗೂ ನಮ್ಮ ಮಠದಲ್ಲಿದೆ ಕ್ರಮ ಅದು. ಮತ್ತು ಮುಂದಿನ ದಿವಸ ಪ್ಲ್ಯಾನಿಂಗ್, ಎಷ್ಟು ಮಂದಿ ಬರ್ತಾರೆ, ಏನು ಮಾಡಬೇಕು, ಎಷ್ಟು ಖರ್ಚು ಏನು ಮೊದಲೇ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅವ್ಯವಸ್ಥೆ ಆಗುವಂತಿಲ್ಲ. ಅಂದರೆ ಒಂದು ಕಂಪ್ನಿ ನಡೆಸಬೇಕಾದ್ರೆ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಇತ್ತು, ಆ ಮ್ಯಾನೇಜ್ಮೆಂಟ್ ಆ ರೀತಿ. ಆಮಂತ್ರಣೋತ್ಸವಕ್ಕೆ ಯಾವ ಪಂಡಿತನ ತಂದು ಕೂಡಿಸ್ಬೇಕು, ಯಾರ ಕಡೆಯಿಂದ ಹೇಳಿಸ್ಬೇಕು, ಅದಕ್ಕೆ ಒಬ್ಬರು ವ್ಯವಸ್ಥೆ ಅವ್ರದ್ದು ಅದೇ ಅವ್ರ ವ್ಯವಸ್ಥೆ ಮಾಡೋದು. 64 ಜನರನ್ನು ಮಠದ ಬೇರೆ ಬೇರೆ ಕಾರ್ಯಗಳ ವ್ಯವಸ್ಥೆಗೆ ನೇಮಿಸಿದರು. ಒಂದು ಕಂಪ್ನಿ ನಡೆಸ್ತಾ ಇದ್ರು, ಆ ರೀತಿಯಾಗಿ ಒಂದು ಕ್ರಮದಲ್ಲಿ ನಡೆಸ್ತಾ ಇದ್ದರು. ಆನಂತರ ಇವರ ಕಾಲದಲ್ಲಿ ಸುಮಾರು ಸಾವಿರಾರು ಎಕರೆ ಭೂಮಿಗಳು ದಾನದಲ್ಲಿ ಬಂತು ಮಠಕ್ಕೆ. ಅನೇಕ ಆಭರಣಗಳು ರಾಜರಿಂದ ಪಡೆದರು, ಬಂಗಾರದ ಸಂಗ್ರಹ ಮಾಡಿದರು. ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸಹಿತ ಈ ರೀತಿಯಾಗಿ ಮಾಡೋದನ್ನು ನೋಡಿದರೆ ನಮಗೆ ಸತ್ಯಾಭಿನವ ತೀರ್ಥರ ನೆನಪು ಬರ್ತಿತ್ತು. ಮಠಕ್ಕೆ ಅನಾನುಕೂಲ ಆಗಬಾರ್ದು. ಸತ್ಯಪ್ರಮೋದ ತೀರ್ಥರು ಪ್ರತಿ ದಿವಸ ಬೆಳಗ್ಗೆ ಸ್ವಾಮಿಗಳು ಯಾವ ಊರಿಗೆ ಹೋಗ್ತಾರೆ ಅಲ್ಲಿ ಫಿಕ್ಸ್ ಬ್ಯಾಂಕ್ನಾಗಲಿದೆ, ನೀವು ಪೂಜಾ ಮಾಡಿಸ್ರಿ, ಪಾದಪೂಜೆ ಮಾಡಿಸ್ರಿ ಅಥವಾ ಭಿಕ್ಷೆ ಮಾಡಿಸ್ರಿ ಬಿಡ್ರಿ, 25,000 ರೂಪಾಯಿ ಅವ್ರ ಕೈಗೆ ಬರುತ್ತೆ. ಆ ವ್ಯವಸ್ಥೆಯನ್ನು ಸತ್ಯಪ್ರಮೋದ ತೀರ್ಥರು ಮಾಡಿಟ್ಟಾರೆ. ಅಂದರೆ ಕಾಲ ಮುಂದೆ ಇದಾಗ್ತದೆ, ನಾಸ್ತಿಕರು ಹೆಚ್ಚಾಗ್ತಾರೆ. ಆದರೆ ಈಗ ನೋಡಿದರೆ ಅದನ್ನು ತೆಗೆಯೋ ಅವಶ್ಯಕತೆನೇ ಬೀಳೋದಿಲ್ಲ. ಸತ್ಯಾತ್ಮ ತೀರ್ಥರ ಮಹಿಮಾ ಹೀಗಿದೆ ಅಲ್ಲ ಅಂತಂದರೆ ಅವ್ರು ಹೋದಲ್ಲಿ ಬೇಕಾದಷ್ಟು ಭಕ್ತರು ಹೆಂಗೆ ಕೇಳದೆ ಅನುಕೂಲ ಮಾಡಿ ಕೊಡ್ತಾರೆ ಅವರು. ಈ ರೀತಿಯಾಗಿರ್ತಕ್ಕಂಥ ಒಂದು ನಾವು ನೋಡೋ ಭಾಗ್ಯ ಸಿಗ್ತಾ ಇದೆ. ಇವೆಲ್ಲ ಇತಿಹಾಸ, ಆದರೆ ಇವ್ರು ನೋಡೋ ಭಾಗ್ಯ ನಮಗೆ ಸಿಗ್ತಾ ಇದೆ. 3,30,30,30,330.
ಮೈಸೂರಿನಲ್ಲಿ. ನಮ್ಮ ಸ್ವಾಮಿಗಳು ಖರ್ಚು ಭಾಳ ಮಾಡ್ತಾರೆ. ಪಂಡಿತರ ಮೇಲೆ ಅನೇಕ ಪಂಡಿತರು ಯಾರಿಗೆ ನೌಕರಿ ಇಲ್ಲ, ಗಳಿಸೋದಿಲ್ಲ, ಪೌರೋಹಿತ್ಯ ಮಾಡಿಸೋದಿಲ್ಲ, ಬರೀ ಪಾಠೋತ್ಸವದಲ್ಲಿದ್ದಾರೆ ಅಂಥವ್ರಿಗೆಲ್ಲ ಸಾಕಷ್ಟು ಪ್ರತಿ ತಿಂಗಳು ಕೊಡ್ತಾರೆ. ಆಮೇಲೆ ಸುಮಾರು 10-12 ಕಡೆಗೆ ಮಠಗಳ ಇದು ಹೊಸ ನಿರ್ಮಾಣ ನಡೆದು ಅಲ್ಲಿ ಖರ್ಚು ಮಾಡ್ತಾರೆ. ಭಾಳ ದೊಡ್ಡ ಒಂದು ಏನಿಲ್ಲಂದರೂ ಕೂಡ ಒಂದು 100 ಕೋಟಿ ಟರ್ನ್ ಓವರ್ ಇದ್ದ ಕಂಪನಿ ಆ ರೀತಿಯಾಗಿ ಈ ಮಠದ ವ್ಯವಸ್ಥೆಯನ್ನು ಅವ್ರು ಯಾವಾಗ ಮ್ಯಾನೇಜ್ಮೆಂಟ್ ಕಲಿತರೋ, ಯಾವಾಗ ಅಕೌಂಟ್ ಕಲಿತರೋ ಗೊತ್ತಿಲ್ಲ, ಆದರೆ ಬಹಳ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾರೆ. ಮತ್ತು ಎಲ್ಲವೂ ನೆನಪು. ಈಗ ನಾವು ತಟ್ಟೆಯಲ್ಲಿ ಹಾಕ್ತೀವಿ. ಆ ನಂತರ ಅವರು ದಿವಾಂಡ್ರು ತೊಗೊಂಡು ಎಣಿಸ್ತಾರೆ. ಅದಕ್ಕಿಂತ ಮೊದಲೇ ಸತ್ಯಾತ್ಮ ಹೇಳ್ತಾರೆ, ಇಷ್ಟು ಬಂದ ನೋಡು ಅಂತ ತಿಳ್ಕೊಂಡು. ಅಂದರೆ ಅಷ್ಟು ತಮಗೆ ಏನು ಬರ್ಲಿಕ್ಕತ್ತದ, ಏನು ಖರ್ಚಾಗ್ಲಿಕ್ಕತ್ತ, ಎಲ್ಲಿ ಆಗ್ಲಿಕ್ಕತ್ತದ, ಎಲ್ಲಿ ಒಂದು ಪೈಸಾ ಆ ಕಡೆ ಈ ಕಡೆ ಹೋಗೋದಂತೆ ಅವರು ಭಾಳ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ಆನಂತರ ಆಂಧ್ರ ಪ್ರದೇಶದಲ್ಲಿ ಕೋಲಪುರ ಅಂತ ಒಂದು ಊರದ, ಅದು ಎಲ್ಲಿ ಬರ್ತದೆ ನಂಗೆ ಗೊತ್ತಿಲ್ಲ. ಅಲ್ಲಿ ವೆಂಕಣ್ಣಾಚಾರ್ಯರು ಅಂತ ತಿಳ್ಕೊಂಡು ಅಂಥೇಳಿ ಅವರ ಮನೆ. ಅದು ಸಣ್ಣ ಹಳ್ಳಿ ಆಗಿದ್ದರಿಂದ ಏನು ಮಾಡಿದ್ರು ಅಂತ ತಿಳ್ಕೊಂಡಂತಂದರೆ, ಈಗೆಲ್ಲ ಪತ್ರೆ ಬಂದವು, ಮೊದಲು ಪತ್ರೆ ಇರ್ತಿದ್ದಿಲ್ಲ. ಒಂದು ಚಾಪಿ ಹಾಕಿ, ದಪ್ಪ ಚಾಪಿ ಹಾಕಿ ಅದ್ರ ಮೇಲೆ ಹುಲ್ಲು ಹಾಕ್ತಿದ್ರು. ಎಲ್ಲ ಆಗಿನ ಕಾಲದ ಮನೆಗಳು ಹಾಗೆ ಇರ್ತಿದ್ವು. ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ವೇಳೆಗೆ ಬೆಂಕಿ ಎತ್ತಿಬಿಡ್ತು. ಹೊರಗಿದ್ದವರು ಓಡಿ ಹೋದರು. ಮೂಲರಾಮ ದೇವರ ಪೆಟ್ಟಿಗೆ ಸ್ವಾಮಿಗಳು ಒಳಗಿದ್ದಾರೆ. ಆದರೆ ಮುಂದಿನ ಎಲ್ಲ ಕಟ್ಟಿಗೆಗಳು ಸುಟ್ಟು ಬೀಳ್ತಾ ಇವೆ, ಒಳಗೆ ಹೋಗ್ಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆಗ ಅವರು ಒಳ ಕೂತ್ಕೊಂಡು ಹರಿವಾಯುಗುರುಗಳನ್ನು ಸ್ಮರಿಸಿ ಕೊನೆಗೆ ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ ಅಂತ ತಿಳ್ಕೊಂಡಂತ ಹೇಳಿ ಜಪ ಮಾಡ್ತಾ ಇದ್ದರೆ, ಅವ್ರು ಎಲ್ಲಿ ಕೂತ್ಕೊಂಡಿದ್ರು ಆ ಒಂದು ರೂಮ್ ಬಿಟ್ಟು ಉಳಿದ ಕಡೆ ಎಲ್ಲ ಸುಟ್ಟೋಗಿತ್ತು. ಒಂದು ಉರಿ ಆರಿದ್ರೆ ಒಳಗೆ ಅವ್ರಿಗೇನೂ ಆಗಿಲ್ಲ. ಅವರು ಸತ್ಯನಾಪಾದ್ಯದಲ್ಲಿ ಬರೀತಾರೆ ಈ ರೀತಿಯಾಗಿ. ನನಗೆ ಈ ರೀತಿಯ ಸತ್ಯನಾಥ ಗುರುಭ್ಯೋ ನಮ್ಮನ್ನು ಅನ್ನಿಸ್ತಾ ಇದ್ದರೆ, ಏನು ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ನನಗೇನೂ ಆಗಲಿಲ್ಲ ಅಂತ ತಿಳ್ಕೊಂಡು ತಂದಿದ್ದಾರೆ. ಆ ಉರಿ ಸ್ವಲ್ಪ ಶಾಂತ ಅಂದರೆ ಆರಾಮಾಗಿ ಹೊರಗೆ ಬಂದು ರಾಮದೇವ್ರ ಪೆಟ್ಟಿ ತೊಗೊಂಡು ಹೊರಗೆ ಬಂದುಬಿಟ್ರು. ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಯಾರೋ ಕುಹಕಿಗಳು ಇವರಿಗೆ ಹೇಳಿದ್ರು, ಇವ್ರ ಹತ್ರ ಭಾಳ ಬಂಗಾರದ ರತ್ನ ಮುತ್ತುಗಳವ, ಸಾಕಷ್ಟು ಸಂಪತ್ತಿ ಅದ ಅಂಥೇಳಿ. ಅದಕ್ಕೆ ಕಳ್ಳರು ಸಾಧಾರಣ 40 ಜನ ಕಳ್ಳರು ಇವ್ರ ಮೇಲೆ ಆಕ್ರಮಣ ಮಠದ ಮೇಲೆ ಆಕ್ರಮಣ ಮಾಡಿದ್ರು. ಪಾಪ ಹೊರಗಿನ ಪಡಸಾಲೆಯಲ್ಲಿ ಮಲ್ಕೊಂಡಿರ್ತಕ್ಕಂಥ ಪಂಡಿತರಿಗೆಲ್ಲ ಹೊಡೆದು ಓಡಿಸ್ಬಿಟ್ರು. ಆ ನಂತರ ಇವರು ರೂಮಿಗೆ ಹೋದರು. ಇವರು ಸತ್ಯನಾಥರನ್ನು ಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ರು. ಹೇಗೂ ಇಲ್ಲೇ ಇದ್ದಾರೆ ಬಾ ಅಂತ ತಿಳ್ಕೊಂಡಂಥೇಳಿ ಅವರು ಭರ್ಚಿಯಿಂದ ಚುಚ್ಚಿದ್ರು. ಆ ನಂತರ ದೊಡ್ಡ ಮಳೆ ಹಾಕಿರ್ತಕ್ಕಂಥ ಕೋಲಿಂದ ಹೊಡೆದರು. ಆ ನಂತರ ಮತ್ತಿನ್ನೂ ಇದನ್ನು ನಾವು ಪಲ್ಲಕ್ಕಿ ಹಿಡ್ಕೊಳ್ತೇವಲ್ಲ ಅಂಥ ಉರಿಗಳನ್ನು ಅದು ಅವ್ರ ಮೇಲೆ ಉರಿ ಹಾಕಿದರು. ಆದರೆ ಯಾರಿಗೆ ಯಾರು ಹಾಕಿದ್ರು ಅವ್ರ ಮೇಲೆ ಉರಿ ವಾಪಸ್ ಅವ್ರ ಮೈ ಉರಿ ಹತ್ತು. ಯಾರು ಮಳೆ ಹಾಕಿದ ಕೋಲಿಂದ ಹೊಡಿತಿದ್ರು ಅದು ವಾಪಸ್ ಬಂದು ಇವನಿಗೆ ಬಡೀತು.
40 ಜನ ಗಾಯಗೊಂಡು ಆ ನಂತರ ಅಲ್ಲೇ ಏನೋ ಗಂಟುಗಳಿದ್ದು ಎಲ್ಲ ನಮಗೆ ಮುತ್ತುರತ್ತು ಸಿಕ್ತು ಅಂತ ತಿಳ್ಕೊಂಡು ಅಂತೇಳಿ ಒಂದು 10-15 ಗಂಟೆಗಳನ್ನು ಹೊತ್ಕೊಂಡು ಹೋಗ್ಬಿಟ್ರು. ಆದರೆ ಅವು ಗಂಟೆ ಏನಿದ್ದು ಅಂತ ತಿಳ್ಕೊಂಡು ಅಂತಂದ್ರೆ ಗೋಪಿಚಂದನ, ಆನಂತರ ವಿದ್ಯಾರ್ಥಿಗಳ ಧೋತರದ ಗಂಟು, ಆನಂತರ ಪುಸ್ತಕದ ಗಂಟು, ಇವುಗಳನ್ನೇ ರತ್ನಮುತ್ತು ಅಂತೇಳಿ ತೊಗೊಂಡು ಹೋಗ್ಬಿಟ್ರು. ಗಾಯಗೊಂಡಿದ್ದರು, ಪ್ರಾಣ ಉಳಿದ್ರೆ ಸಾಕು ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಇವರು ಇಷ್ಟೆಲ್ಲ ಅವರು 10 ಮಂದಿ ಇವ್ರ ಮೇಲೆ ಬಡ ಹೊಡೆದ್ರು, ಇವ್ರ ಶರೀರಕ್ಕೆ ಏನೂ ಗಾಯ ಆಗಿದ್ದಿಲ್ಲ. ಅದಕ್ಕೆ ಅವರು ಸತ್ಯನಾಥ ಅಭ್ಯುದಯದಲ್ಲಿ ಬರೀತಾರೆ, ನಾನು ಕೇವಲ ಮಂತ್ರ ಹೇಳಿದ್ದು ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ, ಸತ್ಯನಾಥ ಗುರುಭ್ಯೋ ನಮಃ ಅಂತ ತಿಳ್ಕೊಂಡಂತಾರೆ. ಈ ಸುದ್ದಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅಲ್ಲಿರ್ತಕ್ಕಂಥ ರಾಜ ಕೇಶವರಾಯ ಅಂತ ತಿಳ್ಕೊಂಡಂತೇಳಿ ರಾಜ ಅವನು ಹೇಳಿದೆ, ನಿಮಗೆ ಬಾಡಿಗಾರ್ಡ್ ಕಳಿಸ್ತೀನಿ, ನಿಮ್ಮ ಯಾರು ಸುರಕ್ಷಿತವಾಗಿರ್ತೀನಿ ಅಂತ ತಿಳ್ಕೊಂಡಂತೇಳಿ. ಇವ್ರು ಹೇಳಿದ್ರು, ನನಗೆ ಯಾರು ಬಾಡಿಗಾರ್ಡ್ ಬೇಕಾಗಿಲ್ಲ, ನಮ್ಮ ಗುರುಗಳು ನನ್ನ ಸಂರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಂತ. ಇನ್ನೊಂದು ಕಡೆಯಲ್ಲಿ ಇವರನ್ನು ದೋಚಬೇಕು ಅಂತ ತಿಳ್ಕೊಂಡಂತ ಹೇಳಿ ತಮಿಳುನಾಡಿನಲ್ಲಿ ದೋಚಬೇಕು ಅಂತ ತಿಳ್ಕೊಂಡಂತ ಹೇಳಿ 50 ಕಳ್ಳರ ಒಂದು ಗುಂಪು, ಆ ಗುಂಪುಗಳ ಸರದಾರ ಅವರ ಸಹಿತವಾಗಿ ಇವ್ರ ಮೇಲೆ ಆಕ್ರಮಣ ಮಾಡಿದರು. ಯಾವಾಗ ಇವರು ಹೊಡೆಯಬೇಕು ಬಡಿಯಬೇಕು ಅಂತ ತಿಳ್ಕೊಂಡಂತ ಅನಿಸಿದರೆ ಅವರ ಕೈಯಲ್ಲಿರ್ತಕ್ಕಂಥ ಕೋಲು ಅವರಿಗೆ ಬಡಿಲಿಕ್ಕೆ ಚಾಲು ಆಯಿತು. ಅವರಿಗೆ ಮೇಗೆ ತಲೆಗೆ ಎಲ್ಲ ರೀತಿಯಾಗಿ ಎಲ್ಲ ಗಾಯಗೊಂಡು ಏನೋ ಹಾಗೆ ಅವ್ರು ಓಡಿ ಹೋಗ್ಬಿಟ್ರು. ಓಡಿ ಹೋದರೂ ಮೈ ಒಂದೇ ಸಣ್ಣ ಉರಿತಾ ಇದೆ, ಒಂದೇ ಸಣ್ಣ ಉರಿತಾ ಇದೆ. ಆಗ ಅವ್ರು ತಿರುಗಿ ಬಂದು ಸತ್ಯಾಭಿನವ ತೀರ್ಥರಿಗೆ ತಾವು ಸಂಗ್ರಹ ಮಾಡಿ ಸಂಪತ್ತಿ ಕೊಡೋದಲ್ಲದೆ ಅನೇಕ ಆಭರಣಗಳು ಇತ್ಯಾದಿಗಳೆಲ್ಲ ಮಂದಿ ಕಡೆಯಿಂದ ದೋಚಿದ್ರು. ಮೇಲೆ 500 ಬಂಗಾರದ ನಾಣ್ಯ ದಕ್ಷಿಣ ಅಂತ ಕೊಟ್ಟು ಕೃಷ್ಣಾರ್ಪಣ ಅಂತ ಹೋಗ್ಬಿಟ್ಟು. ಅಂದರೆ ಇವರನ್ನು ದೋಚಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು. ಆ ನಂತರ ಕರ್ನಾಟಕದ ರಾಯಚೂರಿನ ಹತ್ತಿರ ಒಬ್ಬ ರಾಜ ಇದ್ದ, ಹೆಸರು ನನಗೆ ನೆನಪಿಲ್ಲ. ಅವನಿಗೆ ಯಾವುದೋ ಥರದ ವಿಚಿತ್ರವಾದ ಪೀಡೆ. ಊಟಕ್ಕೆ ಕುಳಿತರೆ ಸಾಕು ಹೊಟ್ಟೆ ನೋಯ್ಲಿಕ್ಕೆ ಪ್ರಾರಂಭ ಆಗಬೇಕು, ಅನ್ನದೊಳಗೆ ಹುಳ ಕಾಣಿಸ್ಬೇಕು. ಎಲ್ಲ ಸಂಪತ್ತಿ ಇದೆ, ಬೇಕಾದಷ್ಟಿದೆ, ಊಟ ಇಲ್ಲ. ಅವನು ಸತ್ಯಾಭಿನವ ತೀರ್ಥರಿಗೆ ಶರಣ ಬಂದಿದ್ದಾನೆ. ಆಗ ಸತ್ಯಾಭಿನವ ತೀರ್ಥರು ಹೇಳ್ತಾರೆ, ಹಿಂದಿನ ಜನ್ಮದ ಬ್ರಹ್ಮಹತ್ಯಾ ದೋಷ ನನಗಿದೆ, ನಾನು ಅದನ್ನು ದೂರ ಮಾಡ್ತೇನೆ ಅಂತ ತಿಳ್ಕೊಂಡಂಥೇಳಿ ಸತ್ಯನಾಥ ಗುರುಭ್ಯೋ ನಮಃ ಅಂತ ತಿಳ್ಕೊಂಡಂಥೇಳಿ ಜಪ ಮಾಡಿ ಆ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಮರುದಿವಸದಿಂದ ಬಹಳ ಒಳ್ಳೆಯ ರೀತಿಯಿಂದ ಊಟ ಮಾಡಲಿಕ್ಕೆ ಚಾಲು ಮಾಡಿದ. ಉದರಬಾಧನೂ ಹೋಯ್ತು, ಎಲ್ಲ ಹೋಯಿತು. ಆನಂತರ ಪಂಢರಪುರಕ್ಕೆ ಬಂದಿದ್ದರು. ಗ್ರಸ್ತಾಸ್ತ ಚಂದ್ರಗ್ರಹಣ ಇತ್ತು. ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಸಾವಿರಾರು ಜನರು ಬಂದಿದ್ದರು. ಇದರದ್ದು ಅವನಿಗೇನಿತ್ತು ಅಂತಂದರೆ, ಔರಂಗಜೇಬ್ ಬಂದು ದಿವಸಕ್ಕೊಂದು 1000 ಮಂದಿ ಬ್ರಾಹ್ಮಣರನ್ನು ಕೊಂದು ಅವ್ರ ಜನಿವಾರ ಇಷ್ಟು ತೂಕ ಆಗಬೇಕು. ಅಷ್ಟು ತೂಕ ಆದಮೇಲೆ ಅವ ಅದು ನಮಾಜ್ ಮಾಡಿ ಊಟ ಮಾಡ್ತಿದ್ದ. ಇಷ್ಟು ತೂಕ ಮಂದಿ ತೂಕ ಅಲ್ಲ, ಜನಿವಾರ ತೂಕ. ಅಂದರೆ ಎಷ್ಟು ಮಂದಿ ಬ್ರಾಹ್ಮಣರನ್ನು ಹೇಗೂ ಇಲ್ಲಿ 2-3 ಸಾವಿರ ಜನ 3-4 ಸಾವಿರ ಜನ ಸೇರಿದ್ದಾರೆ. ರಾಕ್ಷಸನೇ ರಾಕ್ಷಸ. ಆದ್ದರಿಂದ ನಂಗೆ ಸಾಕಷ್ಟು ಬ್ರಾಹ್ಮಣರನ್ನ ಕೊಂದು ನನ್ನ ಸಮಾಜಕ್ಕೆ ಅನುಕೂಲ ಆಗ್ತದೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಔರಂಗಜೇಬ್ ಆಕ್ರಮಣ ಮಾಡಿದರೆ ಆ ಕಾಲದಲ್ಲಿ
ಅದು ತೇಜೋಮಹಲ ಅಂತ ತಿಳ್ಕೊಂಡು ಅಂತ ಹೇಳಿತ್ತು. ರುದ್ರದೇವರ ಗುಡಿ. ಹೌದು. ಆಗ ಅವರು ನಮ್ಮ ಮಠದ ಶಿಷ್ಯ, ಆನಂತರ ಈ ಪೇಶ್ವೆಯವರ ಮಂತ್ರಿ ನಾರೋಭಾಸ್ಕರ ಅಂತಿದ್ದ. ಅವನಿಗೆ ಸುದ್ದಿ ತಿಳಿದು ಒಮ್ಮೆಲೇ ಸೈನ್ಯ ತೊಗೊಂಡು ಬಂದುಬಿಟ್ಟ. ಔರಂಗಜೇಬನನ್ನು ಸೋಲಿಸಿ ಓಡಿಸಿದ. ಸ್ವಾಮಿಗಳು ಹೇಳಿದ್ದೆಲ್ಲ ಬಿಟ್ಟಿದ್ದಿಲ್ಲ. ಅವನಿಗೆ ಅನ್ನಿಸ್ತು ಎಲ್ಲೇನೂ ಹಾಕ್ಲಿಕ್ಕತ್ತದ ಅಂತ ತಿಳ್ಕೊಂಡಂತೇಳಿ. ಈ ರೀತಿಯಾಗಿ ಸತ್ಯ ತಮ್ಮ ಗುರುಗಳ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವ್ರು. ಇದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಸಂಕಟ ಬಂದಾಗ ಸತ್ಯಾತ್ಮತೀರ್ಥರೊಬ್ಬಿವನಮ ಅಂದು ನೋಡ್ರಿ, ನಿಮಗೆ ಎಂಥ ಸಂಕಟ ಇದ್ದರೂ ದೂರ ಆಗ್ತದೆ. ಗುರುಭಕ್ತಿ, ಗುರುಗಳ ಮೇಲೆ ವಿಶ್ವಾಸ, ಗುರುಗಳ ನಾಮಸ್ಮರಣ, ಗುರುಗಳಿಗೆ ಯಾವುದೇ ರೀತಿ ತಿರಸ್ಕಾರ ಮಾಡದೇ ಇರಬೇಕೆ, ಗುರುಗಳಿಗೆ ಮೋಸ ಮಾಡದೇ ಇರಬೇಕೆ, ಮಾಡದೆ ನಾವು ಇದ್ದರೆ ಜ್ಞಾನ, ಸಂಪತ್ತಿ ಎಲ್ಲ ಬರ್ತದೆ. ಇದಕ್ಕೆ ನಾನು ನನ್ನ ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಮ್ಮ ಆಚಾರ್ಯರ ಮೇಲೆ, ಮೌಲ್ಯ ಆಚಾರ್ಯ ಮೇಲೆ, ಪಾಚ್ಯಾಪುರ ಆಚಾರ್ಯ ಮೇಲೆ ನಾನೇನು ಭಕ್ತಿ ಇಟ್ಟಿದ್ದೇನೆ. ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಮನಸ್ಸಿನಲ್ಲಿ ಕನಸಿನಲ್ಲಿಯೂ ಕೂಡ ನಾನು ವಿದ್ಯಾಪೀಠದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮೋಸವೂ ಮಾಡಲಿಲ್ಲ. ಎಷ್ಟೋ ಮಂದಿ ಅವ್ರ ವಿರುದ್ಧ ಶಿಷ್ಯರು ಮಾತಾಡ್ತಾ ಇರುವಾಗ ನಾನು ಅಲ್ಲಿ ನಿಲ್ಲಿಲ್ಲ, ಅಲ್ಲಿಂದ ಬಂದುಬಿಟ್ಟೆ ನಾನು. ಇವತ್ತು ಏನು ಇಲ್ಲಿಯ ವ್ಯವಸ್ಥೆ ಸಂಪೂರ್ಣ ಸಮೃದ್ಧಿಯನ್ನು ನೋಡ್ತೀರಿ, ಅದು ಕೇವಲ ಗುರುಭಕ್ತಿಯಿಂದ ಬಂದಿರತಕ್ಕಂಥ. ಇಲ್ಲದೇ ಇದ್ದರೆ ಕಲ್ಪನೆ ಮಾಡಿ, ಬೆಂಗಳೂರು, ಮೈಸೂರು, ಧಾರವಾಡ, ವಿಜಯಪುರ ಇಂಥಲ್ಲೆಲ್ಲ ಅನೇಕ ಜನ ಬ್ರಾಹ್ಮಣರು ಇದ್ದು ಸುತ್ತಲೂ ಮಠ ನಡೆಯೋದು ಕೆಲಸ ಕಡೆಗೆ ಭಾಳ ಕಡೆ ಕಠಿಣ ಇದೆ. ಪ್ರತಿದಿನ ಹೇಗೆ ನಡೆಸಬೇಕು? ಒಂದು ಪೂಜಾರಿ ಸಿಕ್ಕರೆ ಅಡುಗೆಯವ್ರು ಸಿಕ್ಕೋದಿಲ್ಲ, ಅಡುಗೆಯವ್ರು ಸಿಕ್ಕರೆ ಪೂಜಾರಿ ಸಿಕ್ಕೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕ್ರಮ ಇಂಥ ಸಂದರ್ಭದಲ್ಲಿ ಈಗ ವಿರಾರದಲ್ಲಿ ಒಂದು ಮನೆ ಬಿಟ್ಟರೆ ಮಾಧ್ವರೇ ಇಲ್ಲ. ವಿಠ್ಠಲ್ದೊಂದೇ ಮನೆ ಅದು. ಉಳಿದು ಯಾರ ಮಾತು ಎಲ್ಲರೂ ನಾಲಾ ಸೋಪಾರ ಎಲ್ಲ ಅದರೊಳಗೆ ಹೊರತು ಇರ್ತಕ್ಕಂಥದ್ದು. ಈಗ ಯಾರೋ ಒಬ್ಬರಲ್ಲಿ ಅದು ಇದು ಮನೆ ಮಾಡಲಿ ತೊಗೊಳಕತ್ತೀವಿ ಅಂತ ತಿಳ್ಕೊಂಡು ಅಂತ ಹೇಳಿದರು. ಇಲ್ಲಿ ಯಾವುದೋ ಸ್ಟೇಷನ್ದಿಂದ ದೂರದ. ಆದರೆ ನಮ್ಮ ಮಠದಲ್ಲಿ ಎಲ್ಲ ಅನುಕೂಲತೆ ನಡೆದಿದೆ. ಕೇವಲ ಗುರುಗಳ ಮೇಲಿರ್ತಕ್ಕಂಥ ಭಕ್ತಿ. 10 ಜನ ಗುರುಗಳು ಕೂತ್ಕೊಂಡಿದ್ದಾರೆ. ಜಯತೀರ್ಥರು, ಶ್ರೀಪಾದರಾಜರು, ಜಯತೀರ್ಥರ ಮೃತ್ತಿಕಾ ವೃಂದಾವನ ಇದೆ, ಶ್ರೀಪಾದರಾಜರ ಮೃತ್ತಿಕಾ ವೃಂದಾವನ ಇದೆ, ವ್ಯಾಸರಾಜರ ಮೃತ್ತಿಕಾ ವೃಂದಾವನ ಇದೆ, ವಾದಿರಾಜನ ಮೃತ್ತಿಕಾ ವೃಂದಾವನ ಇದೆ, ರಘುತ್ತಮರ ಮೃತ್ತಿಕಾ ವೃಂದಾವನ ಇದೆ, ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ ಇದೆ. ಆನಂತರ ಸತ್ಯವ್ರತರ ಮೃತ್ತಿಕಾ ವೃಂದಾವನ ಇದೆ, ಸತ್ಯ ಧ್ಯಾನರ ಮೃತ್ತಿಕಾ ವೃಂದಾವನ ಇದೆ, ಸತ್ಯ ಪ್ರಮೋದರ ಮೃತ್ತಿಕಾ ವೃಂದಾವನ ಇದೆ. ಈ ಮೃತ್ತಿಕಾ ವೃಂದಾವನದ ಸಂದರ್ಭದಲ್ಲಿ ನಾನೇ ಸ್ವತಃ ಹೋಗಿ ಕೃಷ್ಣಾಜನ ಪೆಟ್ಟಿಗೆಯಲ್ಲಿ ಮೃತ್ತಿಕಾ ತರಲಿಕ್ಕೆ ಹೋದಾಗ ಪ್ರತಿಯೊಂದು ಕಡೆಗೆ ಏನೋ ಮಿರಾಕಲ್ ಆಗಿದೆ. ಕೆಲವು ಕಡೆಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವರೇ ಅತ್ಯಂತ ಆಧಾರದಿಂದ ಇತ್ಯಾದಿಗಳನ್ನು ಕೊಟ್ಟು ಮಂತ್ರಾಲಯದಲ್ಲಿ ನಾನು ಮೃತ್ತಿಕಾ ತರುವಾಗ ರಾಘು ನನ್ನ ಜೊತೆಗಿಲ್ಲಿದ್ದ. ಆ ನಂತರ ಇದರಲ್ಲಿ ಯಾವುದು ನವವೃಂದಾವನದಲ್ಲಿ ನಮ್ಮ ಸತ್ಯಾತ್ಮರೇ ಅಲ್ಲಿದ್ದರು. ನಾವು ಕರ್ನೂಲಿನಿಂದ ಮೃತ್ತಿಕಾ ವೃಂದಾವನ ತರಬೇಕು ಅಂತ ತಿಳ್ಕೊಂಡಂತೆ
ಅದು ಮುಗಿಸ್ಕೊಂಡು ಮೊದಲು ಮಂತ್ರಾಲಯಕ್ಕೆ ಹೋಗಿ ಬಂದೀವಿ. ಆ ನಂತರ ಒಂದು ಕಾರ್ ಮಾಡಿಕೊಂಡು ಒಂದು 5-6 ಮಂದಿ ಇರಬೇಕು ನಾವು. ಕಾರ್ ಮಾಡಿಕೊಂಡು ಹೊಸಪೇಟೆಗೆ ಬಂದೆವು. ಮುಂಜಾನೆ ಸೀಕ್ನ ಮುಟ್ಟಿದ್ದೆವು. ಹೊಸಪೇಟೆಯಲ್ಲಿ ಮುಗಿಸೋದು ಗೊತ್ತಾಯಿತು, ಸ್ವಾಮಿಗಳು ನವವೃಂದಾವನದಲ್ಲಿದ್ದಾರೆ. 9 ಗಂಟೆ ಒಳಗೆ ಪೂಜಾ ಮುಗಿಸ್ತಾರೆ, 10 ಗಂಟೆಗೆ ಊಟ ಮುಗಿಸ್ಕೊಂಡು ಹೊರಟು ಬಿಡ್ತಾರೆ ಅಂತ ತಿಳ್ಕೊಂಡಂತೆ. ನಾವು ಎಲ್ಲೂ ನಿಲ್ಲಿಲ್ಲ. ಅಲ್ಲಿಂದ ಸೀದಾ ಅಲ್ಲೇ ಬಂದು ಅಲ್ಲೇ ನದಿಯಲ್ಲೇ ಸ್ನಾನ ಮಾಡಿ ನಾವು ಬರುವಷ್ಟರಲ್ಲಿ ಹತ್ತೋದಕ್ಕೆ ಪ್ರಾರಂಭ ಆಗ್ತದೆ. ಎಷ್ಟು 9 ಕಾಲ 9:30 ಆಗಿತ್ತು, 9 ಕಾಲ ಆಗಿತ್ತು. ಆಗ ನಾನು ನಮ್ಮ ಗೋವಿಂದಾಚಾರ್ಯ ಎಡಬಲ್ ಸೇವಕರಿದ್ದರು, ಅವ್ರಿಗೆ ವ್ಯಾಸರಾಯರ ಹೌದು ವ್ಯಾಸರಾಯರ ಮೃತ್ತಿಕಾ ಬೇಕು ಅಂತ ತಿಳ್ಕೊಂಡಂತೇಳಿ ಹೌದು ವ್ಯಾಸರಾಯರ ಹತ್ತಿರ ಬಂದಾಗ ನಾನು ಡಬ್ಬಿ ಕೊಟ್ಟೆ. ಅವ್ರೋಗಿ ಸ್ವಾಮಿಗಳಿಗೆ ಮತ್ತು ವ್ಯಾಸರಾಯರ ಮೃತ್ತಿಕಾ ಬೇಕು ಅಂತ. ಯಾರಿಗೆ ಅಂತ? ಇಲ್ಲ, ನಗರಳ್ಳಿ ಶ್ರೀನಿವಾಸರು ಬಂದಾರ, ಕರಿ ಅವ್ರನ್ನ. ಯಾಕೆ ವ್ಯಾಸರಾಯರದ್ದು ಸಾಕೇನು, ಎಲ್ಲಿ ರಘುವರ್ ಇರೋದು ಬೇಡೇನು, ಮತ್ತು ಪದ್ಮನಾಭ ತೀರ್ಥರದ್ದು ಬೇಡೇನು? ಹಾಂ ಹಾಂ. ಆ ನಂತರ ತಾವೇ ಸ್ವತಃ ಎಲ್ಲ ವೃಂದಾವನ ಇಷ್ಟೇ ಹತ್ರವ ತಾವೇ ಸ್ವತಃ ಮ್ಯಾಲೆ ಏರಿ ಮೃತ್ತಿಕಾ ತೆಗೆದು ಡಬ್ಬಿಯೊಳಗೆ ಹಾಕಿ ಪೂಜೆ ಮಾಡಿಕೊಟ್ರು. ವಾಗೀಶ ತೀರ್ಥರು, ಆನಂತರ ಅವ್ರ ಪ್ರಶಸ್ತಿ ಅವರು, ಪದ್ಮನಾಭ ತೀರ್ಥರು, ರಘುವರ್ಯ ತೀರ್ಥರು, ವ್ಯಾಸರಾಜರು, ಈ ಎಲ್ಲ ಪ್ರಮುಖ 5 ಜನರ ಮೃತ್ತಿಕಾ ತಾವೇ ಸ್ವತಃ ಯಾರ ಕೈಗೆ ಹೇಳಿಲ್ಲ ಇಲ್ಲ, ತಾವೇ ಏರಿ ಮಡಿಯಲ್ಲಿದ್ದರು. ಏರಿ ಮೃತ್ತಿಕಾ ತೆಗೆದು ಬಿಟ್ಟು ಪೂಜಾ ಮಾಡಿ ಪ್ರತಿಯೊಂದಕ್ಕೂ ಮಂಗಳಾರತಿ ಮಾಡಿಕೊಟ್ರು. ಅದಕ್ಕೋಸ್ಕರ ಇಷ್ಟು ಅವರೇ ಬಂದು ಸ್ಥಾಪನೆ ಮಾಡಿದ್ರಿಂದ ಇಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆ ಪವಿತ್ರವಾದ ಸನ್ನಿಧಾನ ಅದ. ಆದರೆ ಈ ಸನ್ನಿಧಾನದ ಉಪಯೋಗ ಪಡಿಬೇಕು. ದಿನಾಲು ಪ್ರದಕ್ಷಿಣ, ನಮಸ್ಕಾರ, ಆ ಗುರುಗಳ ಸ್ತೋತ್ರ, ಆನಂತರ ಇಲ್ಲಿ ಹನುಮ ಭೀಮ ಮಧ್ವರ ಸ್ತೋತ್ರ, ವೆಂಕಟೇಶ ದೇವರ ಸ್ತೋತ್ರ, ಇದೆಲ್ಲವನ್ನು ನಾವು ಭಕ್ತಿಯಿಂದ ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಸಂಪೂರ್ಣ ಅನುಕೂಲತೆ ಆಗ್ತದೆ. ಹೀಗಾಗಿ ಗುರುಭಕ್ತಿ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆ ನಂತರ ನಾವು ಇದನ್ನು ತಪ್ಪದೇ ಕಲಿಯಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ನಂತರ ಬ್ರಹ್ಮಪುರಿಯಿಂದ ಮುಗಿಸಿಕೊಂಡು ಸತ್ಯಾಭಿನವ ತೀರ್ಥರಿಗೆ ಅನ್ನಿಸ್ತು 32 ವರ್ಷಗಳ ನಂತರ ಇನ್ನು ವೃಂದಾವನಸ್ಥರಾಗಬೇಕು ಅಂತ ತಿಳ್ಕೊಂಡಂತ ಹೇಳಿ ತಮ್ಮದೇ ಶಿಷ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಪೂರ್ಣ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಹೆಸರನ್ನಿಟ್ಟರು. ನಾಚಾರ್ ಕೋಯಿಲದಲ್ಲಿ ಗರುಡ ವಾಹನ ಮಂದಿರ ಇದೆ. ಇಲ್ಲಿಯ ಗರುಡ ಕಲ್ಲಿನ ಗರುಡ ಇದ್ದಾನೆ, ಕಲ್ಲಿಂದ ಮಾಡಿದ ಗರುಡ ಇದ್ದಾನೆ. ಅಲ್ಲಿ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಅದನ್ನು ಹೊರಗೆ ಮೆರವಣಿಗೆ ತರಬೇಕಾಯ್ತು ಅಂತ ತಿಳ್ಕೊಂಡಂತಂದರೆ, ಆ ಗರುಡ ಗರ್ಭಗೃಹದಲ್ಲಿದ್ದಾಗ 4 ಮಂದಿ ಆ ಕಲ್ಲಿನ ಗರುಡನನ್ನು ಎತ್ತಬಹುದು, 4 ಜನ. ಆದರೆ ಹೊರಗೆ ಬಂದ ಮೇಲೆ 4 ಜನರಿಂದ ಎತ್ತಲಿಕ್ಕೆ ಆಗಂಗಿಲ್ಲ, 8 ಮಂದಿ ಬೇಕು. ಆನಂತರ ಈ ಗರ್ಭಗೃಹಕ್ಕೆ ಪ್ರದಕ್ಷಿಣೆ ಹಾಕಬೇಕಾಗಿದ್ದರೆ 40 ಜನ ಬೇಕು ಎತ್ತಲಿಕ್ಕೆ. ಗರ್ಭಗೃಹದಿಂದ 4 ಜನ ಎತ್ತಿ ತಂದ ಮೂರ್ತಿಯನ್ನು ಹೊರಗಿನಿಂದ ಪ್ರದಕ್ಷಿಣೆಗೆ ತರಬೇಕಾದ್ರೆ 8 ಮಂದಿ ಸಾಕು. ಆದರೆ ಪ್ರದಕ್ಷಿಣೆ ಮಾಡಬೇಕಾಗಿದ್ದರೆ 40 ಜನ ಬೇಕು. ಇಂಥ ಒಂದು ವಿಶಿಷ್ಟ ಮಹಿಮ ಆ ಗರುಡನಿದೆ. ಅದರ ಮೇಲೆ ಗರುಡ ವಾಹನ ಪರಮಾತ್ಮ ಇದ್ದಾನೆ. ಇಂಥ ಅದ್ಭುತವಾಗಿರ್ತಕ್ಕಂಥದ್ದು. ಇವರಿರುವಾಗ ಮಠಕ್ಕೆ ಅನೇಕ ಆನೆಗಳು ಸಿಕ್ಕು, ಅನೇಕ ಕುದುರೆಗಳು ಸಿಕ್ಕು, ರಥಗಳು, ಈ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮ. ಇವರಿಗೆ ಎಷ್ಟು ಗುರುಭಕ್ತಿ ಬರಲಿಕ್ಕೆ ಕಾರಣ ಏನು? ಅವರೇ ಸ್ವತಃ ಹೇಳ್ತಾರೆ. ಪೂರ್ವಾಶ್ರಮದಲ್ಲಿದ್ದಾಗ
ನಮ್ಮಂತೆ ಸಾಮಾನ್ಯ ವ್ಯಕ್ತಿಗಳಿದ್ದರು. ರಾಮೇಶ್ವರಕ್ಕೆ ಹೋಗುವಾಗ ಅವರು ತಮ್ಮ ಗುರುಗಳ ಪಾದುಕ, ದಿನ ಗುರುಗಳ ಪಾದುಕ ನೋಡಿ ನಮಸ್ಕಾರ ಮಾಡಿ ಹೋಗ್ತಿದ್ರು. ಆದರೆ ಇವತ್ತಿನ ಗಡಿಬಿಡಿಯಿಂದ ಗುರುಪಾದುಕಕ್ಕೆ ನಮಸ್ಕಾರ ಮಾಡದೆ ಅವರು ರಾಮೇಶ್ವರಕ್ಕೆ ಹೋದರೆ, ಅಲ್ಲಿ ಹೋದರೆ ಸೇತು ದರ್ಶನ ಆಗಲೇ ಇಲ್ಲ. ಅವರು ಏನೇನೋ ಕಾಣಿಸ್ತು. ಮತ್ತೆ ತಿರುಗಿ ಬಂದು ಪಾದುಕಾಗೆ ನಮಸ್ಕಾರ ಮಾಡಿ ಅಲ್ಲಿ ಹೋದರೆ ಮತ್ತೆ ಕಾಣಿಸ್ತು. ಆಗ ನಿಶ್ಚಯ ಮಾಡಿದರು, ನನ್ನ ತಾರಕರು, ನನ್ನ ಉದ್ಧಾರಕರು, ನನ್ನ ಗುರುಗಳು ಸತ್ಯನಾಥ ತೀರ್ಥರು ಅಂತ ತಿಳ್ಕೊಂಡಂತ ಹೇಳಿ ಅವತ್ತಿನಿಂದ ಅವರು ಕೇವಲ ಸತ್ಯನಾಥ ಅಭ್ಯುದಯದಲ್ಲಿ ಹೆಜ್ಜೆಗೆ ಹೇಳ್ತಾರೆ, ಗುರುನೇ ತಂದೆ, ಗುರುನೇ ತಾಯಿ, ಗುರುಗಳಿಗೆ ನನ್ನ ಭಾರವನ್ನು ನೀವು ಹೊತ್ಕೊಳ್ಳಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಸತ್ಯಾಭಿನವ ತೀರ್ಥ ಇದು ಸತ್ಯನಾಥ ಅಭ್ಯುದಯ ಪುಸ್ತಕ ತರಲಿಕ್ಕೆ ಮರ್ತೆ ನಾನು. ಭಾಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯ. ಈಗ ಹೈದರಾಬಾದಲ್ಲಿ ನಮ್ಮ ಲಿಂಗಂಪಲ್ಲಿಯಲ್ಲಿ ಮಠ ನೋಡ್ತೀವಿ, ಎಷ್ಟು ದೊಡ್ಡದಾಗ್ಯದ, ಭಾಳ ದೊಡ್ಡದಾಗ್ಯದ, ಮತ್ತು ಇದೆಲ್ಲ ಆಗ್ಯದ. ಮತ್ತು ಎಲ್ಲ ನಿನ್ನೆ ಬಹುಶಃ ಇದು ಬಂಗಾರದ ಹಸ್ತ, ಬಂಗಾರದ ಕಿರೀಟ ನಿನ್ನೆ ಸಮರ್ಪಣೆ ಮಾಡ್ಯಾರ ಸ್ವಾಮಿಗಳು. ಇಷ್ಟು ಎದುರಿಗಿದ್ದದ್ದು, ಎದುರಿಗೆ ನೀವು ಇಟ್ಟಿರ್ತಾರಲ್ಲ ಅದು ಖಡ್ಗ, ಅದನ್ನು ಕೂಡ ಸುವರ್ಣದ ಖಡ್ಗ. ನಿನ್ನೆ ಅದನ್ನು ಸಮರ್ಪಣೆ ಮಾಡ್ಯಾರ. ಆಗ ಅದನ್ನು ಇಷ್ಟು ಮಾಡಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದ್ರೆ, ಅಲ್ಲೇನು ನಮ್ಮ ಮಾಳ್ಗೆ ಅಲ್ಲ, ಜಯತೀರ್ಥಾಚಾರ್ಯ ಪಗಡಾಲ್ ಜಯತೀರ್ಥಾಚಾರ್ಯ ಏನಿದ್ದಾರೆ, ಅವರು ವೇದವ್ಯಾಸಾಚಾರ್ಯ ಮಕ್ಕಳು. ವೇದವ್ಯಾಸಾಚಾರ್ಯ ಪೂಜೆ ಮಾಡಿಕೊಂಡಾಗ ದಿನ ಮಠ ನಡೆಯೋದಕ್ಕೆ ಅಷ್ಟಿತ್ತು, ಅಷ್ಟು ಅನನುಕೂಲ ಇತ್ತು. ಅವರು ಹೋದರಿಗೆ ಊಟಕ್ಕೂ ವ್ಯವಸ್ಥೆ ಇರಲಿಲ್ಲ. ಆದರೆ ಇವರು ಇವತ್ತಿಗೂ ದಿನಾಲು ಸತ್ಯನಾಥಾಭ್ಯುದಯ 1 ಅಧ್ಯಾಯ 2 ಅಧ್ಯಾಯ ಪಾರಾಯಣ ಒಂದೊಂದು ದಿವಸ ಪೂರ್ತಿ ಮಾಡ್ತಾರೆ. ದಿನಾಲು 1-2 ಅಧ್ಯಾಯದ ಪಾರಾಯಣ ಮಾಡ್ತಾರೆ. ಅವ್ರ ಜೊತೆಗೆ ಯಾವಾಗಲೂ ಸತ್ಯನಾಥಾಭ್ಯುದಯ ಪುಸ್ತಕ ಇರ್ತದೆ. ಅವ್ರು ಹೇಳ್ತಾರೆ, ಈ ಗ್ರಂಥದ ಪಾರಾಯಣದಿಂದಲೇ ನನಗಿಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕಾಯಿತು. ಸ್ವಾಮಿಗಳ ಚಾತುರ್ಮಾಸ ನಡೆಸಬೇಕು ಅಂತ ತಿಳ್ಕೊಂಡಂತಂದರೆ, ಚಾತುರ್ಮಾಸ ಮುಗಿಸಿ 5 ಕೋಟಿ 4 ಕೋಟಿ ಅಷ್ಟು ಅದನ್ನು ತಿರುಗಿ ವಾಪಸ್ ಕೊಟ್ಟರು. ಅಷ್ಟು ಬಂದದ್ದು ಕೇವಲ ಸತ್ಯಾಭಿನವರು ಮಾಡಿದ ಸತ್ಯನಾಥಾಭ್ಯುದಯ ಗ್ರಂಥದ ಪಾರಾಯಣ. ಆದ್ದರಿಂದ ಯಾವುದಾದ್ರೂ ಗುರುಗಳ ಕಾವ್ಯ ಇಟ್ಕೊಳ್ಬೇಕು, ಗುರುಗಳ ಸ್ತೋತ್ರ ನಮ್ಮ ಹತ್ರ ಇಟ್ಕೊಳ್ಬೇಕು. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಅಂತ ಹೇಳ್ತೀವಿ, ಅದನ್ನು ತಪ್ಪದೇ ಹೇಳಬೇಕು. ಅದಲ್ಲದೆ ಉಳಿದ ಗುರುಗಳ ಸ್ತೋತ್ರವನ್ನು ಆಗಾಗ ನಾವು ಹೇಳ್ತಾ ಇದ್ದರೆ ಗುರುಗಳ ಅನುಗ್ರಹ ಆಗ್ತದೆ. ಗುರುಗಳ ಅನುಗ್ರಹದಿಂದ ಎಲ್ಲ ಸಮೃದ್ಧಿಯೂ ಕೂಡ ಪ್ರಾಪ್ತಿಯಾಗ್ತದೆ. ಆದ್ದರಿಂದಾಗಿ ನಾವು ಸತ್ಯಾಭಿನವ ತೀರ್ಥರ ಚರಿತ್ರೆಯಿಂದ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯ ವಿಷಯ ಅಂತ ತಿಳ್ಕೊಂಡಂತಂದರೆ ಗುರುಭಕ್ತಿ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ತಿಳ್ಕೊಂಡಂಥೇಳಿ ಇಂಥ ರೀತಿಯಾಗಿ, ಯಾಕೆಂದ್ರೆ ಕಳ್ಳರು ಬಂದು ಇವ್ರು ಹೊಡೆಯೋ ಮುಂದೆ ಅಲ್ಲೇ ರಾಮದೇವ್ರ ಪೆಟ್ಟಿಗೆ ಇತ್ತು, ಅಲ್ಲೇ ಬಾಜುಕಿತ್ತು, ಅವ್ರು ಕಾಣಿಸಿಲ್ಲ. ಯಾಕೆ? ಗುರುಗಳ ಮಹಿಮ. ಇದನ್ನು ಅವ್ರು ಮೇಲಿಂದ ಮೇಲೆ ತಾವು ರೀತಿಯಾಗಿರೋ ಕ್ರಮವನ್ನು ಹೇಳ್ಕೋತಾರೆ. ಇನ್ನೂ ಅನೇಕ ಘಟನೆ ಹೇಳಿದ್ದಾರೆ ಅವರು ಸತ್ಯಾಭಿನವರು. ಇಂಥ ಸತ್ಯಾಭಿನವರಿಂದ ನಾವು ಗುರುಭಕ್ತಿಯನ್ನು ಕಲಿಯೋಣ. ಗುರುಭಕ್ತಿಯನ್ನು, ಗುರುಗಳಿಗೆ ನಾವು ದ್ರೋಹ ಬಗೆದರೆ ಈ ಜನ್ಮದಲ್ಲ ಜನ್ಮಾಂತರದಲ್ಲೂ ನಮಗೆ ದುಃಖ ತಪ್ಪಿದ್ದಲ್ಲ. ಗುರುಗಳಿಗೆ ಮೋಸ ಮಾಡಿದರೆ ಜನ್ಮಾಂತರದಲ್ಲಿ ದುಃಖ ತಪ್ಪಿದ್ದಲ್ಲ. ಗುರುಗಳಿಗೆ ಸುಳ್ಳು ಹೇಳಿದರೆ ಜನ್ಮಾಂತರದಲ್ಲಿ ಅನೇಕ ದುಃಖಗಳು ತಪ್ಪಿದ್ದಲ್ಲ. ಆದರೆ ಗುರುಭಕ್ತಿಯಿಂದ ಎಲ್ಲವೂ ಪ್ರಾಪ್ತಿಯಾಗ್ತದೆ ಅಂತ ಅನ್ನೋದಕ್ಕೋಸ್ಕರ ಸತ್ಯಾಭಿನವ ತೀರ್ಥರು ನಮಗೆ ಇವತ್ತಿನ ದಿವಸ ಉದಾಹರಣೆಯಾಗಿದ್ದಾರೆ. ಇಂತಹ ಸತ್ಯಾಭಿನವ ತೀರ್ಥರು ಅನುಗ್ರಹ ಮಾಡಿ ನಮಗೂ ನಮ್ಮಲ್ಲಿ
ಸ್ವಲ್ಪ ಆದರೂ ಗುರುಭಕ್ತಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಭಗವಂತನಿಗೆ ಶರಣು ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.